ಈ ರೀತಿಯಾಗಿ ಜಿಜ್ಞಾಸಕ್ಕೆ ನಿರ್ವಿಷಯತ್ವಾದಿನ ಅಕರ್ತವ್ಯತ್ವವನ್ನು ಹೇಳಿ ಸುಧಾವಾಕ್ಯವನ್ನು ವಿವರಣೆ ಮಾಡುವುದಕ್ಕಾಗಿ ತದ್ವಿಧಿಗಳಿಗೆ ಗತಿದ್ವಯವನ್ನು ಹೇಳುವುದಕ್ಕೆ ಆಕ್ಷೇಪ ಮಾಡುತ್ತಾರೆ. ಅಂದರೆ ಹಿಂದೆ ವೇದಾಂತಗಳಿಗೆ ಅನುವಾದಕತ್ವ ಅಥವಾ ಆಚ್ಛಾದನೆಯನ್ನು ಹೇಳಿದ್ದು ಇರಲಿ, ವಿಚಾರ ವಿಧಾಯಕವಾದ ವಾಕ್ಯಗಳಿಗೆ ಆಚ್ಛಾದಕತ್ವ ಅಥವಾ ಅನುವಾದಕತ್ವ ಎರಡೂ ಕೂಡ ಕೊಡೋದಿಲ್ಲ. ಆದ್ದರಿಂದ ಆ ವಿಚಾರ ವಿಧಾಯಕ ವಾಕ್ಯಗಳಿಂದ ವೇದಾಂತ ವಾಕ್ಯ ವಿಚಾರ ಕರ್ತವ್ಯತ ಅಂತನ್ನೋದು ಪ್ರಮಿತವಾಗಲು ತದನ್ಯಥಾ ಅನುಪಪತ್ಯ ವಿಷಯಾದಿಗಳನ್ನು ಎಲ್ಲವನ್ನೂ ಕೂಡ ಕಲ್ಪನೆ ಮಾಡಬೇಕು ಅನ್ನುವುದನ್ನು ಶಂಕಾ ಮಾಡುತ್ತಾರೆ. ನನು ಕಥಂ ತರ್ಹಿ ಶ್ರೋತವ್ಯ ಇತಿ ವಿಚಾರ ವಿಧಾನಂ. ವಿಷಯಾದಿಗಳು ಇಲ್ಲದಿರುವುದರಿಂದ ಬ್ರಹ್ಮ ವಿಚಾರವನ್ನು ಮಾಡಬಾರದೆಂದು ಹೇಳಿದರೆ ಶ್ರೋತವ್ಯ ವಿಚಾರ ಮಾಡಬೇಕು ಎಂದು ವಿಚಾರ ವಿಧಿಗೆ ಏನು ಅರ್ಥ? ಯದ್ಯಪಿ ಸಿದ್ಧಾಂತದಲ್ಲಿ ಶ್ರವಣ ವಿಧಿಗೆ ವಿಚಾರ ವಿಧಿತ್ವ ಅನ್ನುವುದು ಇಲ್ಲ. ಹಾಗಿದ್ದರೂ ಅದ್ವೈತಿಗಳು ಹಾಗೆ ಅಂಗೀಕಾರ ಮಾಡಿದ್ದರಿಂದ ತನ್ಮತವನ್ನು ಅನುಸರಿಸಿ ಹೇಳಿದ್ದು, ಅಥವಾ ಶ್ರವಣಾದಿರೂಪ ಜಿಜ್ಞಾಸಾ ಕರ್ತವ್ಯ ಎಂಬುದಾಗಿ ಸಿದ್ಧಾಂತ ಟೀಕಾವಾಕ್ಯದ ತಾತ್ಪರ್ಯ ಅಪರಿಜ್ಞಾನದಿಂದ ಮೇಲ್ನೋಟಕ್ಕೆ ತೋರುವ ಅರ್ಥವನ್ನು ಅನುಸರಿಸಿ ಹೇಳಿದ್ದು. ವಿಚಾರ ವಿಧಿಯನ್ನು ಮುಚ್ಚಿಟ್ಟು ವಿಚಾರ ನ ಕರ್ತವ್ಯ ಎಂಬುದಾಗಿ ಪೂರ್ವಪಕ್ಷ ಮಾಡಿದ್ದೇವೆ ಅಂತ ಅನ್ನಬಾರದು. ಯಾಕೆ ಅಂದರೆ ವಿಚಾರ ವಿಧಿ ವಾಕ್ಯಾರ್ಥ ನಿರ್ಣಾಯಕ ನ್ಯಾಯ ವ್ಯುತ್ಪಾದಕತ್ವಾತ್ ಅಸ್ಯ ಅಧಿಕರಣಸ್ಯ ತದಾಚ್ಛಾದನ ಅಯೋಗಾತ್ ಅಂಥೇಳಿ ಅಂತಿದ್ದಾರೆ. ಅಂದರೆ ವಿಚಾರವನ್ನು ವಿಧಾನ ಮಾಡುವ ಶ್ರುತಿವಾಕ್ಯಗಳ ಅರ್ಥವನ್ನು ನಿರ್ಣಯಿಸುವ ವಿಷಯಾದಿಗಳ ಸಮರ್ಥನೆಗಾಗಿಯೇ ಈ ಅಧಿಕರಣ ಹೊರಟಿದೆ. ಅಂದರೆ ಶ್ರೋತವ್ಯ ಅಂತನ್ನುವ ವಿಧಿವಾಕ್ಯಾರ್ಥವಾದ ವಿಚಾರ ಕರ್ತವ್ಯತಾರೂಪವಾದದ್ದಕ್ಕೆ ನಿರ್ಣಾಯಕ ನ್ಯಾಯಗಳು ಅಂದರೆ ಸವಿಷಯಕತ್ವಾದಿ ನ್ಯಾಯಗಳು ಅದನ್ನು ಈ ಅಧಿಕರಣದಲ್ಲಿ ವ್ಯುತ್ಪಾದನೆಯನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ವಿಚಾರ ವಿಧಾಯಕ ವಾಕ್ಯಾಚ್ಛಾದನೆ ಅಂತನ್ನುವುದು ಕೊಡೋದಿಲ್ಲ. ಅಂದರೆ ಒಂದು ವೇಳೆ ಶ್ರೋತವ್ಯ ಇತ್ಯಾದಿ ವಿಧಿವಾಕ್ಯಗಳನ್ನೇ ಆಚ್ಛಾದನೆ ಮಾಡಿದರೆ ಈ ಅಧಿಕರಣ ಹೇಗೆ ತಾನೇ ಹೊರಡಲು ಸಾಧ್ಯ? ಆದ್ದರಿಂದ ಇಲ್ಲಿ ವಿಷಯವಾಕ್ಯಗಳಿರುವುದೇ ಬಾಧಕ. ಆದರೆ ವೇದಾಂತ ವಾಕ್ಯಗಳು ಅನುವಾದಕಗಳು ಎಂದು ಆಕ್ಷೇಪಿಸುವಾಗ ಇಂತಹ ಬಾಧಕವಿರಲಿಲ್ಲ. ಆದ್ದರಿಂದ ಗತಿಕಲ್ಪನೆಯ ಅವಶ್ಯಕತೆ ಇಲ್ಲ. ಹೀಗೆ ಹೇಳಿದ್ದರಿಂದ ಕೆಲವು ಮೂರ್ಖರ ಶಂಕೆಯನ್ನು ಕೂಡ ನಿರಾಕರಿಸಿದಂತೆ ಆಯಿತು. ವಿಚಾರ ವಿಧಿ ವಾಕ್ಯಗಳನ್ನು ಆಚ್ಛಾದನೆ ಮಾಡಬಾರದೆಂದು ಹೇಳಿದರೆ ಪ್ರಮಾಣಭೂತವಾದ ವೇದಾಂತ ವಾಕ್ಯಗಳು ವೇದಾಂತ ವಾಕ್ಯಗಳ ಪ್ರಾಮಾಣ್ಯಾಚ್ಛಾದನೆಯೂ ಸಹ ಯುಕ್ತವಲ್ಲ ಎಂಬುದಾಗಿ ಕೆಲವರು ಶಂಕಾ ಮಾಡ್ತಾರೆ. ಆದರೆ ಈ ಶಂಕಾ ಸರಿಯಲ್ಲ. ಇಲ್ಲಿ ಬಾಧಕವಿರುವಂತೆ ವೇದಾಂತ ವಾಕ್ಯಗಳಲ್ಲಿ ಬಾಧಕವಿಲ್ಲ. ಆದ್ದರಿಂದ ವೇದಾಂತ ವಾಕ್ಯಗಳಲ್ಲಿ ಪ್ರಾಮಾಣ್ಯಾಚ್ಛಾದನೆಯನ್ನು ಮಾಡಬಹುದು. ಇತಿ ಚೇತನ ಈ ರೀತಿಯಾಗಿ ಹೇಳುತ್ತೇವೆ ಅಂದರೆ ಸರಿಯಲ್ಲ. ಅಂದರೆ ತಥಾಚ ವಿಚಾರ ವಿಧಾಯಕ ವಾಕ್ಯಗಳು ವಿಚಾರವನ್ನು ವಿಧಿಸುತ್ತಿರುವಾಗ ಶಾಸ್ತ್ರವು ಅನಾರಂಭಣೀಯವೆಂದು ಪೂರ್ವಪಕ್ಷವನ್ನು ಹೇಗೆ ಮಾಡುತ್ತೀರಿ ಅಂತ ಹೇಳುವುದು ಸರಿಯಲ್ಲ. ಯಾಕೆ ಅಂದರೆ ಅದಕ್ಕೆ ಹೇಳುತ್ತಾರೆ ಶ್ರೋತವ್ಯ ವಕ್ಷಮಾಣ ರೀತ್ಯ ಶ್ರವಣಸ್ಯ ವಿಚಾರ ರೂಪತ್ವಾಭಾವಾತ್ ಅಂಥೇಳಿ. ಅಂದರೆ ಶ್ರೋತವ್ಯ ಅಂತನ್ನುವ ವಿಧಿಯು ವಿಚಾರ ವಿಧಾಯಕ ಎಂದು ಆಗಿದ್ದಲ್ಲಿ ನೀವು ಮಾಡಿದ ಆಕ್ಷೇಪವು ಸರಿಯಾಗುತ್ತಿತ್ತು. ಆದರೆ ಅದು ವಿಧಾಯಕವೇ ಆಗಿಲ್ಲವೆಂದು ಜಿಜ್ಞಾಸಾ ಪದಾರ್ಥದ ನಿರೂಪಣೆಯಲ್ಲಿ ಹೇಳುವವರಿದ್ದೇವೆ. ಶ್ರೋತವ್ಯ ಅಂತನ್ನುವುದು ವಿಚಾರ ವಿಧಿಪರವಾಗದಿದ್ದರೂ ಕೂಡ ಮಂತವ್ಯ ಸೋನ್ವೇಷ್ಟವ್ಯ ಸವಿಜಿಜ್ಞಾಸಿತವ್ಯ ಇತ್ಯಾದಿ ವಾಕ್ಯಗಳು ವಿಧಿಪರಗಳು ಆಗುತ್ತವೆ. ಯಾಕೆ ಅಂದರೆ ಇಲ್ಲಿ ತವ್ಯ ಪ್ರತ್ಯಯವಿದೆ. ತವ್ಯತ್ತವ್ಯ ನೀಯರಹ ಅಂಥೇಳಿ ಆ ವ್ಯಾಕರಣ ಸೂತ್ರದಲ್ಲಿ ಈ ಪ್ರತ್ಯಯಗಳು ವಿದ್ಯಾರ್ಥದಲ್ಲಿ ಬಂದಿವೆ. ಇನ್ನು ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್ ಇತ್ಯಾದಿ ವಾಕ್ಯಗಳಲ್ಲಿ ವಿದ್ಯಾರ್ಥದಲ್ಲಿ ಲಿಂಗ್ ಪ್ರತ್ಯಯ ವಾಕ್ಯಗಳು ವಿಧಾಯಕವಾಗಿವೆ. ಯಾಕೆ ಲಿಂಗ್ ಪ್ರತ್ಯಯವು ಅಲ್ಲಿ ಇದೆ, ವಿದ್ಯಾರ್ಥದಲ್ಲಿ ಒಂದ ಲಿಂಗ್ ಪ್ರತ್ಯಯವೂ ಇದೆ. ಇನ್ನು ತದ್ವಿಜಿಜ್ಞಾಸಸ್ವ ತಮೇವೈಕಂ ಜಾನತ ಇತ್ಯಾದಿ ವಾಕ್ಯಗಳಲ್ಲಿ ವಿದ್ಯಾರ್ಥವಾದ ಲೋಟ್ ಪ್ರತ್ಯಯ ಬಂದಿದೆ. ಹೀಗೆ ವಿದ್ಯಾರ್ಥದಲ್ಲಿಯೇ ಪ್ರಸಿದ್ಧವಾದ ಲಿಂಗ್ ಲೋಟ್ ತವ್ಯ ಪ್ರತ್ಯಯಗಳು ಈ ವಾಕ್ಯಗಳಲ್ಲಿ
ಇರುವುದರಿಂದ ವಿಚಾರ ವಿಧಿಯನ್ನು ಇವುಗಳು ಹೇಳುವುದಿಲ್ಲ ಎಂದು ಹೇಗೆ ಹೇಳುತ್ತೀರಿ ಎಂಬುದಾಗಿ ಹೇಳಲು ಬರುವುದಿಲ್ಲ. ಹೇಳಲು ಬರುವುದಿಲ್ಲ ಅಂದರೆ ವಿಚಾರ ವಿಧಿಯನ್ನೇ ಇವು ಮಾಡುತ್ತವೆ ಅಂತ ಒಪ್ಪಬೇಕು. ಆದ್ದರಿಂದ ಬ್ರಹ್ಮವಿಚಾರವು ಕೂಡುತ್ತದೆ ಎಂದರೆ ಅದಕ್ಕೆ ಹೇಳಿದರು ಮಂತವ್ಯ ಸೋನ್ವೇಷ್ಟವ್ಯ ಇತ್ಯಾದಿಶ್ಚ ಬ್ರಹ್ಮಪರತೆಯ ಅಭಿಪ್ರೇತ ವಾಕ್ಯಮಧ್ಯಸ್ಥತೆಯ ವಿಷ್ಣುರೂಪಾಂಶು ಎಷ್ಟವ್ಯ ಇತ್ಯಾದಿವತ್ ಕೃತ್ಯಪ್ರತ್ಯಯಸ್ಯ ಅರ್ಹಾರ್ಥತ್ವೇನಾಪಿ ಉಪಪತ್ತೇಃ ಅವಿಧಾಯಕತ್ವಾತ್ ಎಂಬುದಾಗಿ. ಬ್ರಹ್ಮಪರತ್ವೇನ ಪ್ರಸಿದ್ಧವಾದ ಬೃಹದಾರಣ್ಯಕ ಛಾಂದೋಗ್ಯ ಉಪನಿಷತ್ ಮಧ್ಯಗತವಾದದ್ದರಿಂದ ಅಥವಾ ಅವಾಂತರ ಪ್ರಕರಣಗತವಾದ ಬ್ರಹ್ಮಪರ ವಾಕ್ಯಗತವಾಗಿರುವುದು ಎಂಬ ಬಾಧಕವಿದ್ದದ್ದರಿಂದ ಇಲ್ಲಿ ತವ್ಯಪ್ರತ್ಯಯವು ವಿಧಾಯಕವಾಗುವುದಿಲ್ಲ. ಅಂದರೆ ಇಲ್ಲಿರುವಂತಹ ತವ್ಯಪ್ರತ್ಯಯಕ್ಕೆ ವಿಧಿಶಕ್ತಿ ಪ್ರತಿಬಂಧ ಅಂತನ್ನೋದು ಆಗುತ್ತದೆ. ಆದ್ದರಿಂದ ಇದು ವಿಧಾಯಕ ಅಂತ ಆಗೋದಿಲ್ಲ. ಹಾಗಾದರೆ ಮತ್ತೇನರ್ಥ ಹೇಳಬೇಕು ಅಂತಂದರೆ ಇಲ್ಲಿರುವ ತವ್ಯಪ್ರತ್ಯಯವು ಅರ್ಹಾರ್ಥಕವಾಗಿದೆ ಎಂಬುದಾಗಿ ಹೇಳಬೇಕು. ಅರ್ಹಾರ್ಥತ್ವವು ತವ್ಯಪ್ರತ್ಯಯಕ್ಕೆ ಹೇಗೆ ಅಂತಂದರೆ ಅರ್ಹೇ ಕೃತ್ಯ ತ್ರಿಚಶ್ಚ ಎಂಬುದಾಗಿ ಪಾಣಿನಿಯು ಕೃತ್ಯ ಮತ್ತು ತ್ರಿಚ್ ಪ್ರತ್ಯಯಗಳು ಅರ್ಹಾರ್ಥದಲ್ಲಿ ಬರುತ್ತವೆ ಎಂದು ವಿಧಾನ ಮಾಡಿದ್ದಾನೆ. ತವ್ಯಪ್ರತ್ಯಯವು ಕೃತ್ಯಪ್ರತ್ಯಯ ಹೇಗಾಗುತ್ತದೆ ಅಂದರೆ ಕೃತ್ಯಾಹ ಪ್ರಾಂಗುಲಃ ಅಂಥೇಳಿ ಪಾಣಿನಿಯು ಣ್ವಲ್ ಪ್ರತ್ಯಯಾತ್ ಪೂರ್ವದಲ್ಲಿರುವಂತಹ ಪ್ರತ್ಯಯಗಳು ಕೃತ್ಯ ಸಂಜ್ಞಕವಾಗುತ್ತವೆ ಎಂಬುದಾಗಿ ಹೇಳಿದ್ದಾನೆ. ಈ ತವ್ಯಪ್ರತ್ಯಯವು ಕೂಡ ಣ್ವಲ್ ಪ್ರತ್ಯಯಾತ್ ಪೂರ್ವದಲ್ಲಿ ಇದ್ದದ್ದರಿಂದ ಇದು ಕೃತ್ಯಪ್ರತ್ಯಯವಾಗುತ್ತದೆ. ಆದ್ದರಿಂದ ಈ ತವ್ಯಪ್ರತ್ಯಯವು ಅರ್ಹಾರ್ಥಕವಾಗಿದೆ ಹೊರತು ಇದು ವಿಧಿ ಅಂತನ್ನುವ ಅರ್ಥವನ್ನು ಹೇಳೋದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾಕೆ ಹೀಗೆ ಹೇಳ್ತೀರಿ ಅಂದರೆ ಬ್ರಹ್ಮಪರವಾದಂತಹ ವಾಕ್ಯ ಮಧ್ಯಗತವಾದರೆ ಇದು ವಿಧಾಯಕ ಆಗಂಗಿಲ್ಲ ಅಂತೇಳಿ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ಈ ವಿಷಯದಲ್ಲಿ ಒಂದು ದೃಷ್ಟಾಂತವೂ ಇದೆ ಅಂಥೇಳಿ ಪೂರ್ವಮೀಮಾಂಸಾ ದೃಷ್ಟಾಂತವನ್ನು ಕೊಡುತ್ತಾರೆ. ವಿಷ್ಣು ರೂಪಾಂಶು ಎಷ್ಟವ್ಯ ಇತ್ಯಾದಿವತ್ ಎಂಬುದಾಗಿ. ಪೂರ್ವಮೀಮಾಂಸಾದ ದ್ವಿತೀಯಾಧ್ಯಾಯದ ದ್ವಿತೀಯ ಪಾದದಲ್ಲಿ ಪೌರ್ಣಮಾಸೀವತ್ ಉಪಾಂಶು ಯಾಜ ಸ್ಯಾತ್ ಅಂತ ಈ ರೀತಿಯಾಗಿ ಸೂತ್ರವಿದೆ. ಅಲ್ಲಿ ವಿಚಾರವಾಕ್ಯ ಏನು ಅಂತಂದರೆ ಜಾಮಿವಾ ಏತದ್ಯಜ್ಞಸ್ಯ ಕ್ರಿಯತೆ ಯದನ್ವಂಚೌ ಪುರೋಡಾಶ ಉಪಾಂಶು ಯಾಜ ಮಂತರಾ ಯಜತಿ ವಿಷ್ಣುರುಪಾಂಶು ಎಷ್ಟವ್ಯೋ ಅಜಾಮಿತ್ವಾಯ ಪ್ರಜಾಪತಿರುಪಾಂಶು ಎಷ್ಟವ್ಯೋ ಅಜಾಮಿತ್ವಾಯ ಅಗ್ನಿಶೋಮ ಉಪಾಂಶು ಎಷ್ಟವ್ಯಾವಜಾಮಿತ್ವಾಯ ಅಂತೇಳಿ ಈ ರೀತಿಯಾಗಿ ವಿಷಯವಾಕ್ಯ ಇದೆ. ಇಲ್ಲಿ ಸಂಶಯ ಬರ್ತದೆ. ದರ್ಶಪೂರ್ಣಮಾಸ ಯಾಗ ಪ್ರಕರಣದಲ್ಲಿ ಈ ವಾಕ್ಯವು ಬಂದಿದೆ. ಈ ವಾಕ್ಯದಲ್ಲಿರುವ ಉಪಾಂಶು ಯಾಜ ಮಂತರಾ ಯಜತಿ ಎಂಬುದು ಮುಂದಿರುವಂತಹ ವಿಷ್ಣುರೂಪಾಂಶು ಎಷ್ಟವ್ಯ ಇತ್ಯಾದಿ ವಾಕ್ಯಗಳಲ್ಲಿ ವಿಹಿತವಾದ 3 ಯಾಗಗಳನ್ನೇ ಅನುವಾದ ಮಾಡುತ್ತಿದೆಯೋ ಅಥವಾ ಸ್ವತಂತ್ರವಾಗಿ ಮತ್ತೊಂದು ಯಾಗವನ್ನೇ ವಿಧಿಸುತ್ತಿದೆಯೋ ಅಂತ ಈ ರೀತಿಯಾಗಿ ಸಂಶಯ ಬರ್ತದೆ. ಪೂರ್ವ ಪಕ್ಷಿಗಳೇನು ಹೇಳ್ತಾರೆ ಅಂದರೆ ಉಪಾಂಶು ಯಾಜ ಮಂತರಾ ಯಜತಿ ಎಂಬುದು ಕೇವಲ ಅನುವಾದಕವಾಗಿದೆ ಹೊರತು ವಿಧಾಯಕವಾಗಿಲ್ಲ. ದ್ರವ್ಯ ಅಥವಾ ದೇವತೆಯು ಶ್ರುತವಾಗಿದ್ದರೆ ಮಾತ್ರ ಅದನ್ನು ವಿಧಿಯೆಂದು ಕರೆಯಬೇಕು. ಈ ವಾಕ್ಯದಲ್ಲಿ ದ್ರವ್ಯವಾಗಲಿ ದೇವತೆಯಾಗಲಿ ಶ್ರುತವಾಗಿಲ್ಲವಾದ್ದರಿಂದ ಇದನ್ನು ವಿಧಿಯೆನ್ನಲು ಬರುವುದಿಲ್ಲ. ಯಾಗದಲ್ಲಿ ಯಾವ ದ್ರವ್ಯವನ್ನು ಹೇಳದಿದ್ದರೆ ದ್ರವ್ಯಾಜ್ಯವನ್ನು ಇಟ್ಟುಕೊಳ್ಳಬೇಕೆಂದು ವಿಧಿಯಿದೆ. ಆದ್ದರಿಂದ ದ್ರವ್ಯದ ಲಾಭವೇನೋ ಆಗಬಹುದು, ಆದರೆ ದೇವತೆಯ ಲಾಭವಾಗಲು ಸಾಧ್ಯವಿಲ್ಲ. ಇನ್ನು ವಿಧಿಬೋಧಕವಾದ ಲಿಂಗ್ ಲೋಟ್ ತವ್ಯ ಪ್ರತ್ಯಯಗಳೂ ಸಹ ಇಲ್ಲಿ ಇಲ್ಲ. ಯಜತಿ ಎಂಬುದನ್ನು ವಿನಾಕಾರಣ ಲೇಟ್ ಎಂದು ಹೇಳುವುದು ತಪ್ಪಾಗುತ್ತದೆ. ಆದ ಕಾರಣ ಈ ವಾಕ್ಯವು ಯಾವ ಯಾಗವನ್ನೂ ಸಹ ವಿಧಾನ ಮಾಡುತ್ತಿಲ್ಲ. ಹಾಗಾದರೆ ಉಪಾಂಶು ಯಾಜಮಂತರಾ ಯಜತಿ ಎಂದು ಹೇಳಿದ್ದೇ ವ್ಯರ್ಥವಾಯಿತಲ್ಲವೆಂದರೆ ಹಾಗಲ್ಲ. ಮುಂದೆ 3 ಯಾಗಗಳು ವಿಹಿತವಾಗಿವೆ. ಆ 3 ಯಾಗಗಳನ್ನು ಈ ವಾಕ್ಯವು ಅನುವಾದ ಮಾಡುತ್ತಿದೆ. ಹೀಗೆ ಈ ವಾಕ್ಯವು ಅನುವಾದಕವಾದದ್ದರಿಂದ ಸಾರ್ಥಕವಾಗಿದೆ. ಹಿಂದೆ ಪ್ರಸಕ್ತವಾದದ್ದನ್ನು ಹೇಗೆ ಅನುವಾದ ಮಾಡುತ್ತಿವೆಯೋ ಅದರಂತೆ ಮುಂದೆ ಬರುವುದನ್ನೂ ಸಹ ಅನುವಾದ ಮಾಡಲು ಬರುತ್ತದೆ. ಹಾಗಾದರೆ ಇದರಂತೆ ವಿಷ್ಣುರೂಪಾಂಶು ಎಷ್ಟವ್ಯ ಇತ್ಯಾದಿ ವಾಕ್ಯಗಳನ್ನೇ ಅನುವಾದಕವೆನ್ನೋಣವೆಂದು ಆಕ್ಷೇಪಿಸಬಾರದು. ಏಕೆಂದರೆ
ಇಲ್ಲಿ ವಿಷ್ಣುವೇ ಮೊದಲಾದ ದೇವತೆಗಳು ಶ್ರುತರಾಗಿದ್ದಾರೆ ಮತ್ತು ವಿಧಿಬೋಧಕವಾದ ದ್ರವ್ಯ ಪ್ರತ್ಯಯವೂ ಸಹ ಇಲ್ಲಿ ಇದೆ. ಆದ್ದರಿಂದ ಈ ವಾಕ್ಯಗಳು 3 ಯಾಗಗಳನ್ನು ವಿಧಾನ ಮಾಡುತ್ತಿವೆ ಎಂದು ಒಪ್ಪಿಕೊಳ್ಳಬೇಕು. ಇದರಲ್ಲಿ ವಿಹಿತವಾದ 3 ಯಾಗಗಳನ್ನು ಉಪಾಂಶು ಯಾಜಮಂತರ ಯಜತಿ ಎಂಬ ವಾಕ್ಯವು ಅನುವಾದ ಮಾಡುತ್ತಿದೆ ಎಂಬುದಾಗಿ ಪೂರ್ವಪಕ್ಷವು ಪ್ರಾಪ್ತವಾದರೆ ಸಿದ್ಧಾಂತ ಹೇಳುತ್ತಾರೆ ಇದು ಸರಿಯಾದದ್ದಲ್ಲ, ತಪ್ಪು. ಯಾಕೆ? ಆಗ್ನೇಯ ಅಗ್ನಿಶೋಮೀಯಗಳೆಂಬ 2 ಪುರೋಡಾಶ ಯಾಗಗಳನ್ನು ದರ್ಶಪೂರ್ಣ ಮಾಸ ಯಾಗ ಪ್ರಕರಣದಲ್ಲಿ ಮೊದಲು ಹೇಳಿದ್ದಾರೆ. ಅನಂತರ ಈ 2 ಪುರೋಡಾಶ ಯಾಗಗಳನ್ನು ಒಟ್ಟಿಗೆ ಮಾಡಿದರೆ ಯಜಮಾನನಿಗೆ ಜಾಡ್ಯ ಬರುತ್ತದೆ ಎಂದು ಜಾಮಿವಾ ಏತದ್ಯಜ್ಞಸ್ಯ ಎಂಬ ವಾಕ್ಯದ ಪ್ರಾರಂಭದಲ್ಲಿ ಹೇಳಿದ್ದಾರೆ. ಈ ಉಪಕ್ರಮ ವಾಕ್ಯವನ್ನು ನೋಡಿದಾಗ ಜಾಮಿತಾ ದೋಷ ಪರಿಹಾರಕ್ಕಾಗಿ ಏನೋ ಒಂದು ಹೊಸ ಯಾಗವನ್ನು ವಿಧಾನ ಮಾಡಲಾಗಿದೆ ಎಂದು ತಿಳಿದು ಬರುತ್ತದೆ. ಈ ಆಕಾಂಕ್ಷೆ ನಮಗೆ ಇರಬೇಕಾದರೆ ಅಪ್ರಸಕ್ತವಾಗಿ ಉಪಾಂಶು ಯಾಜ ಮಂತರಾಯಜತಿ ಎಂಬ ವಾಕ್ಯವು ಯಾವುದೋ ಯಾಗಗಳನ್ನು ಅನುವಾದ ಮಾಡಿದರೆ ತಪ್ಪಾಗುತ್ತದೆ. ಆದ್ದರಿಂದ ಈ ವಾಕ್ಯವು ಆಕಾಂಕ್ಷಾನುಸಾರಿಯಾಗಿ ಸ್ವತಂತ್ರ ಯಾಗವೊಂದನ್ನು ವಿಧಾನ ಮಾಡುತ್ತಿದೆ ಎಂದೇ ಒಪ್ಪಿಕೊಳ್ಳಬೇಕು. ಹಾಗಾದರೆ ದ್ರವ್ಯ ಮತ್ತು ದೇವತೆಯನ್ನು ಉಪಾಂಶು ಯಾಜಮಂತರ ಯಜತಿ ಎಂಬ ವಾಕ್ಯದಲ್ಲಿ ಹೇಳಿಲ್ಲ. ಆದ್ದರಿಂದ ವಿಧಿಯಾಗಲು ಸಾಧ್ಯವಿಲ್ಲವೆಂದು ಹಿಂದೆ ಹೇಳಿದ ದೋಷ ಬರುತ್ತದಲ್ವಾ ಅಂತ ಕೇಳಿದರೆ ಆಜ್ಯವೆಂಬ ದ್ರವ್ಯದ ಲಾಭವಂತೂ ಆಗುತ್ತದೆ. ಇನ್ನು ಕ್ರಮ ಎಂಬ ಪ್ರಮಾಣದಿಂದ ದೇವತೆಯ ಲಾಭವೂ ಆಗುತ್ತದೆ. ಹೇಗೆಂದರೆ ತೈತ್ತರೀಯ ಐತರೇಯ ಮೊದಲಾದ 3 ಶಾಖೆಗಳಲ್ಲಿ ಇದರ ಉಲ್ಲೇಖವಿದೆ. ಒಂದರಲ್ಲಿ ಆಗ್ನೇಯ ಪುರೋಡಾಶಯಾಗದ ಯಾಜ್ಯ ಅನುವಾಕ್ಯ ಮಂತ್ರಗಳನ್ನು ಹೇಳಿದ್ದಾರೆ. ಇವೆರಡರ ಮಧ್ಯದಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟ ಯಾಜ್ಯ ಅನುವಾಕ್ಯ ಮಂತ್ರಗಳನ್ನು ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ಶಾಖೆಯಲ್ಲಿ ಆಗ್ನೇಯ ಪುರೋಡಾಶಯಾಗದ ಯಾಜ್ಯ ಅನುವಾಕ್ಯ ಮಂತ್ರಗಳನ್ನು ಹೇಳಿ ಮುಂದೆ ಅಗ್ನಿಶೋಮೀಯ ಯಾಗದ ಯಾಜ್ಯ ಅನುವಾಕ್ಯ ಮಂತ್ರಗಳನ್ನು ಹೇಳಿ ಇವೆರಡರ ಮಧ್ಯದಲ್ಲಿ ಪ್ರಜಾಪತಿಗೆ ಸಂಬಂಧಪಟ್ಟ ಯಾಜ್ಯ ಅನುವಾಕ್ಯ ಮಂತ್ರಗಳನ್ನು ಹೇಳಿದ್ದಾರೆ. ಇದರಂತೆಯೇ ಮತ್ತೊಂದು ಶಾಖೆಯಲ್ಲಿಯೂ ಸಹ 2 ಯಾಗದ ಯಾಜ್ಯ ಅನುವಾಕ್ಯ ಮಂತ್ರಗಳ ಮಧ್ಯದಲ್ಲಿ ಅಗ್ನಿಶೋಮೀಯ ಯಾಜ್ಯ ಅನುವಾಕ್ಯ ಮಂತ್ರಗಳನ್ನು ಹೇಳಿದ್ದಾರೆ. ಹೀಗೆ ಬೇರೆ ಬೇರೆ ಶಾಖೆಯಲ್ಲಿ 2 ಮಂತ್ರಗಳ ನಡುವೆ ಕ್ರಮವಾಗಿ ವಿಷ್ಣು, ಪ್ರಜಾಪತಿ, ಅಗ್ನಿ, ಸೋಮ ಮಂತ್ರಗಳು ಪ್ರಸಕ್ತವಾಗಿವೆ. ಈ ಕ್ರಮಕ್ಕೆ ಅನುಸಾರಿಯಾಗಿ ಮಧ್ಯದಲ್ಲಿ ಬರುವ ವಿಷ್ಣು, ಪ್ರಜಾಪತಿ, ಅಗ್ನಿ, ಸೋಮ ಮಂತ್ರಗಳು ನಡುವೆ ಮಾಡಬೇಕಾಗಿರುವ ಉಪಾಂಶು ಯಾಗಕ್ಕೇನೆ ಸಂಬಂಧಪಟ್ಟಿವೆ ಎಂದು ಸ್ಪಷ್ಟವಾಗುತ್ತದೆ. ಹೀಗೆ ಹೇಳದಿದ್ದರೆ ಮಧ್ಯದಲ್ಲಿ ಹೇಳಿದ ವಿಷ್ಣುವಾದಿ ಯಾಜ್ಯ ಅನುವಾಕ್ಯ ಮಂತ್ರಗಳು ವ್ಯರ್ಥವಾಗುತ್ತಿದ್ದವು. ಮೀಮಾಂಸಕರು ಮಂತ್ರವನ್ನೇ ದೇವತೆಯೆಂದು ಹೇಳಿರುವುದರಿಂದ ಉಪಾಂಶು ಯಾಗಕ್ಕೆ ವಿಷ್ಣುವಾದಿ ಯಾಜ್ಯ ಮಂತ್ರ ಅನುವಾಕ್ಯ ಮಂತ್ರಗಳು ದೇವತೆಯೆಂದು ಪ್ರಾಪ್ತವಾಯಿತು. ಕ್ರಮ ಎಂಬ ಪ್ರಮಾಣದಿಂದ ದೇವತೆಯ ಲಾಭವಾಗುತ್ತದೆ. ಹೇಗೆಂದರೆ ಮಂತ್ರದಲ್ಲಿ ಯಾವ ಸಂಖ್ಯಾಕ್ರಮವಿದೆಯೋ ಅದೇ ಕ್ರಮದಿಂದಲೇ ಕರ್ಮವನ್ನೂ ಸಹ ಹೇಳಿದ್ದಾರೆ. ಒಂದೊಂದು ಕರ್ಮಕ್ಕೆ ಒಂದೊಂದು ಮಂತ್ರವೂ ಸರಿಹೊಂದುತ್ತದೆ. ಮೊದಲು ಆಗ್ನೇಯ ಪುರೋಡಾಶ, ಅನಂತರ ಅಗ್ನಿಶೋಮೀಯ ಪುರೋಡಾಶ ಮಂತ್ರಗಳಿವೆ. ಈ 2ರ ಮಧ್ಯದಲ್ಲಿ ವೈಷ್ಣವ ಪ್ರಾಜಾಪತ್ಯ ಅಗ್ನಿಶೋಮೀಯ ಮಂತ್ರಗಳಿವೆ. ಒಂದೊಂದು ಶಾಖೆಯವರಿಗೆ ಒಂದೊಂದು ಮಂತ್ರಗಳು ಎಂದು ವಿಕಲ್ಪವಾಗಿ ಪ್ರಾಪ್ತವಾಗುತ್ತವೆ. ಯಾಜ್ಯ ಅನುವಾಕ್ಯ ಎಂಬ ಹೆಸರುಳ್ಳ 2 ಮಂತ್ರಗಳನ್ನು ಒಂದೊಂದು ಶಾಖೆಯವರಿಗೆ ಹೇಳಿದ್ದಾರೆ. ಮಂತ್ರದಲ್ಲಿ ಈ ರೀತಿಯಾದ ಕ್ರಮವಿದೆ, ಕರ್ಮದಲ್ಲಿಯೂ ಹೀಗೆಯೇ ಕ್ರಮವಿದೆ. ಆಗ್ನೇಯ ಪುರೋಡಾಶ, ಅಗ್ನಿಶೋಮೀಯ ಪುರೋಡಾಶ ಯಾಗಗಳನ್ನು ಹೇಳಿ ಇವುಗಳ ಮಧ್ಯದಲ್ಲಿ ಉಪಾಂಶು ಯಾಗವನ್ನು ಹೇಳಿದ್ದಾರೆ. ಈ ಆನುಗುಣ್ಯದಿಂದ ವೈಷ್ಣವ ಪ್ರಾಜಾಪತ್ಯ ಅಗ್ನಿಶೋಮೀಯ ಮಂತ್ರಗಳು ಉಪಾಂಶು ಯಾಗಕ್ಕೆ ಸಂಬಂಧಪಟ್ಟಿರುವವುಗಳೆಂದು ತಿಳಿದು ಬರುತ್ತದೆ. ಮಂತ್ರವೇ ದೇವತೆಯಾದದ್ದರಿಂದ ವಿಷ್ಣು, ಪ್ರಜಾಪತಿ ಉಪಾಂಶು ಯಾಗಕ್ಕೆ ದ್ರವ್ಯ ಮತ್ತು ದೇವತೆಯ ಲಾಭವಾಗುತ್ತದಾದ್ದರಿಂದ ಅಪೂರ್ವ ಕರ್ಮ ವಿಧಾಯಕವೆಂದು ಹೇಳಬೇಕು. ಹಾಗಾದರೆ ವಿಷ್ಣುರೂಪಾಂಶ ಎಷ್ಟವ್ಯೋ ಅಜಾಮಿತ್ವಾಯ ಇತ್ಯಾದಿ ವಾಕ್ಯಗಳು ವ್ಯರ್ಥವಾಗುತ್ತವೆಯೇ ಎಂದರೆ ವ್ಯರ್ಥವಾಗುವುದಿಲ್ಲ. ಇವು ಪ್ರಶಂಸಾಪರವಾದ ಅರ್ಥವಾದ ವಾಕ್ಯಗಳಾಗಿವೆ. ಒಂದು ವೇಳೆ ಅರ್ಥವಾದವೆಂದು ಒಪ್ಪದಿದ್ದರೆ ಉಪಕ್ರಮಕ್ಕೆ ಅನುಗುಣವಾಗಿ ಉಪಾಂಶು ಯಾಜ ಮಂತರಾಯಜತಿ ಎಂಬುದು ಒಂದು ಯಾಗವನ್ನು ವಿಧಿಸುತ್ತದೆ. ಅನಂತರ ವಿಷ್ಣುರೂಪಾಂಶು ಇತ್ಯಾದಿ ವಾಕ್ಯಗಳು ಅದಕ್ಕೆ ವಿರುದ್ಧವಾಗಿ 3 ಯಾಗಗಳನ್ನು ವಿಧಿಸಿದರೆ ವಾಕ್ಯಭೇದ ದೋಷ ಬರುತ್ತದೆ. ಆದ್ದರಿಂದ ಜಾಡ್ಯ ಪರಿಹಾರಕ್ಕಾಗಿ ವಿಷ್ಣು, ಪ್ರಜಾಪತಿ, ಅಗ್ನಿಶೋಮರಿಗೆ ತುಪ್ಪದ ಆಹುತಿಯ ಮೂಲಕ ಒಂದು ಯಾಗವನ್ನು ಮಾಡಬೇಕು ಎಂದಷ್ಟೇ ಈ ವಾಕ್ಯ ಹೇಳುತ್ತಿದೆ.
ವಿಷ್ಣುರೂಪಾಂಶು ಇತ್ಯಾದಿ ವಾಕ್ಯವು ಪೂರ್ವಪ್ರಸಕ್ತವಾದ ಯಾಗವನ್ನೇ ಜಾಡ್ಯ ಪರಿಹಾರಕ್ಕಾಗಿ ಎಂದು ಪ್ರಶಂಸೆ ಮಾಡುತ್ತಿದೆ. ಮಾಡುವ ಯಾಗ ಒಂದೇ ಆಗಿದ್ದರೂ ಅಲ್ಲಿ ವಿಷ್ಣು ಉದ್ದೇಶದಿಂದ, ಪ್ರಜಾಪತಿಯ ಉದ್ದೇಶದಿಂದ ಅಥವಾ ಅಗ್ನಿಶೋಮರ ಉದ್ದೇಶದಿಂದ ಯಾಗ ಮಾಡಬಹುದು ಎಂಬುದನ್ನೇ ವಿಷ್ಣುರೂಪಾಂಶು ಇತ್ಯಾದಿ 3 ವಾಕ್ಯಗಳು ಹೇಳಲು ಹೊರಟಿವೆ. ಉಪಕ್ರಮದಲ್ಲಿ ಜಾಮಿತಾದೋಷ ಬರುತ್ತದೆಂದು ಹೇಳಿ ಉಪಸಂಹಾರದಲ್ಲಿ ಜಾಮಿತಾದೋಷದ ಪರಿಹಾರ ಹೇಳಲಾಗಿದೆ. ಉಪಕ್ರಮ ಮತ್ತು ಉಪಸಂಹಾರಗಳಿಂದ ಏಕವಾಕ್ಯತ್ವವು ಗೊತ್ತಾಗುತ್ತದೆ. ಆದ್ದರಿಂದ ಜಾಡ್ಯದ ಪರಿಹಾರಕ್ಕೇನೆ ಉಪಾಂಶು ಯಾಗವನ್ನು ಮಧ್ಯದಲ್ಲಿ ಹೇಳಿದ್ದಾರೆಂದು ತಿಳಿಯಬೇಕು. ಸಂದಂಶನ್ಯಾಯದಿಂದ ಏಕವಾಕ್ಯತ್ವ ಬರುತ್ತದೆ. ಉಪಾಂಶು ಯಾಗವನ್ನು ಅನುವಾದಕವೆಂದು ಹೇಳಿದರೆ ಏಕವಾಕ್ಯತ್ವವು ಭಂಗವಾಗಿ ಉಪಕ್ರಮ ಉಪಸಂಹಾರಗಳಿಗೆ ಪರಸ್ಪರ ವಿರೋಧ ಬರುತ್ತದೆ. ಆದ್ದರಿಂದ ಯಷ್ಟವ್ಯ ಎಂಬಲ್ಲಿರುವ ತವ್ಯ ಪ್ರತ್ಯಯಕ್ಕೆ ವಿಷ್ಣು ಯಾಗಾರ್ಹ ಎಂದು ಅರ್ಹ ಎಂದಿಷ್ಟೇ ಅರ್ಥ. ಆದ್ದರಿಂದ ಲಿಂಗ್ ಲೋಟ್ ತವ್ಯ ಪ್ರತ್ಯಯಗಳಿಗೆ ಯಾವಾಗಲೂ ವಿಧಿಯೆಂಬ ತವ್ಯ ಪ್ರತ್ಯಯಕ್ಕೆ ಯಾವಾಗಲೂ ವಿಧಿಯೆಂಬ ಅರ್ಥವೇ ಇರುತ್ತದೆಂದು ನಿಯಮವಿಲ್ಲ. ಹೀಗೆ ವಿಷ್ಣುರೂಪಾಂಶ ಯಷ್ಟವ್ಯ ಅನ್ನುವಲ್ಲಿ ಇರುವ ತವ್ಯ ಪ್ರತ್ಯಯವು ಯಾವ ರೀತಿಯಾಗಿ ಅರ್ಹಾರ್ಥವಾಗಿದೆಯೋ ಹಾಗೆ ಪ್ರಕೃತದಲ್ಲಿಯೂ ಕೂಡ ಸೋನ್ವೇಷ್ಟವ್ಯ ಅಂತನ್ನುವಲ್ಲಿರುವಂತಹ ತವ್ಯ ಪ್ರತ್ಯಯವು ಕೂಡ ಅರ್ಹಾರ್ಥಕವಾಗಿದೆ ಎಂಬುದಾಗಿ ಸಮರ್ಥನೆಯನ್ನು ಮಾಡುತ್ತಾರೆ. ತವ್ಯ ಪ್ರತ್ಯಯವು ಅರ್ಹಾರ್ಥದಲ್ಲಿ ಸ್ಮೃತವಾದದ್ದರಿಂದ ತದಂತವಾದದ್ದು ಅವಿಧಾಯಕವಾಗಲಿ, ಲಿಂಗಾದ್ಯಂತವಾದದ್ದು ವಿಧಿಯಾಗೇ ಆಗುತ್ತದೆ ಎಂಬುದಾಗಿ ಆಶಂಕಿಸಿ ನಿರಾಸ ಮಾಡುತ್ತಾರೆ. ನಾಪಿ ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಇತಿ ತದ್ವಿಜಿಜ್ಞಾಸಸ್ವ ಇತಿ ವಾ ವಿಧಿಃ. ಶಾಂತೋದಾಂತ ಉಪರತಸ್ಥಿತಿಕ್ಷು ಸಮಾಹಿತೋ ಭೂತ್ವಾ ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಎಂಬುದಾಗಿ ಶ್ರುತಿ. ಇದರ ಅರ್ಥವೇನು ಅಂತಂದರೆ ಶಾಂತಃ ಭಗವನ್ನಿಷ್ಠ ಬುದ್ಧಿ, ದಾಂತಃ ನಿಗೃಹೀತೇಂದ್ರಿಯ, ಉಪರತಃ ಅಂದರೆ ವಿಷಯ ಅಲಂ ಬುದ್ಧಿಮಾನ್, ತಿತಿಕ್ಷು ದ್ವಂದ್ವಸಹಿಷ್ಣು, ಸಮಾಹಿತೋ ಭೂತ್ವಾ ಯಥಾವಸ್ತು ಜ್ಞಾನಾದಿಮಾನ್ ಭೂತ್ವಾ ಪರಮಾತ್ಮಾನಂ ಸ್ವಸ್ಥಿತಂ ಜಾನೀಯಾತ್ ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಅಂಥೇಳಿ. ಪಶ್ಯೇತ್ ಅನ್ನುವಲ್ಲಿ ಪ್ರಕೃತಿ ಭಾಗಕ್ಕೆ ಜ್ಞಾನ ಎಂಬುದಾಗಿ ಅರ್ಥ. ವಿಜಿಜ್ಞಾಸಸ್ವ ಅನ್ನುವಲ್ಲಿ ಸಂಪ್ರತ್ಯಯಕ್ಕೆ ಇಚ್ಛಾ ಎಂಬುದಾಗಿ ಅನ್ನುವುದು ಮುಖ್ಯಾರ್ಥವಾಗಿದೆ. ಮುಖ್ಯಾರ್ಥವಾದ ಜ್ಞಾನೇಚ್ಛಾಗಳು ಅವಿಧೇಯವಾಗಿವೆ, ಅಂದರೆ ಪುರುಷ ಪರತಂತ್ರವಾಗಿಲ್ಲ. ಆದ್ದರಿಂದ ಇದು ವಿಧಿ ಅಂತೇಳಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ರೀತಿಯಾಗಿ ಹೇಳ್ತಾರೆ. ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಇತಿವ ತದ್ವಿಜಿಜ್ಞಾಸಸ್ವ ಇತಿ ವಾ ವಿಧಿ ಎಂಬುದಾಗಿ ಅದನ್ನೇ ಹೇಳಿದರು. ಮುಖ್ಯಾರ್ಥವಾದ ಜ್ಞಾನೇಚ್ಛಾಗಳಿಂದ ವಿಚಾರವನ್ನು ಲಕ್ಷಣ ಮಾಡಿ ಅದು ವಿಧಿ ಎಂಬುದಾಗಿ ಅಂಗೀಕಾರ ಮಾಡಬಹುದಲ್ಲ ಎಂಬುದಾಗಿ ಕೇಳಿದರೆ ಅದಕ್ಕೆ ಹೇಳ್ತಾರೆ ವಿಧೌಚ ಲಕ್ಷಣಾಯ ಅನ್ಯಾಯತ್ವಾತ್ ಎಂಬುದಾಗಿ. ವಿಧಿಯಲ್ಲಿ ಲಕ್ಷಣ ಅನ್ಯಾಯವಾಗಿದೆ. ಆದ್ದರಿಂದಲೇ ಶಬರಸ್ವಾಮಿಗಳು ನವಿಧೌ ಪರಶಬ್ದಾರ್ಥ ಎಂಬುದಾಗಿ ಹೇಳಿದ್ದಾರೆ. ಆದರೆ ಅನೇಕ ಕಡೆ ವಿಧಿಯಲ್ಲಿಯೂ ಲಕ್ಷಣವನ್ನು ಸ್ವೀಕರಿಸಲಾಗಿದೆ. ಸೋಮೇನ ಯಜೇತ ಎಂಬಲ್ಲಿ ಸೋಮಪದಕ್ಕೆ ಮತ್ವರ್ಥದಲ್ಲಿ ಲಕ್ಷಣ ಮಾಡಲಾಗಿದೆ. ಇದು ವಿಧಿವಾಕ್ಯವಾಗಿದೆ. ಅದರಂತೆ ಅಗ್ನಿಶೋಮೀಯಂ ಪಶುಮಾಲಭೇತ ಎಂಬಲ್ಲಿ ಆಲಭೇತ ಎಂಬ ಪದಕ್ಕೆ ಯಾಗದಲ್ಲಿ ಲಕ್ಷಣ ಮಾಡಲಾಗಿದೆ. ಮತ್ತು ಔದುಂಬರೋ ಯೂಪೋ ಭವತಿ ಎಂಬಲ್ಲಿ ಭಾವನಾದಲ್ಲಿ ಲಕ್ಷಣ ಮಾಡಲಾಗಿದೆ. ಹೀಗೆ ಅನೇಕ ಕಡೆ ವಿಧಿವಾಕ್ಯಕ್ಕೂ ಲಕ್ಷಣವನ್ನು ಆಶ್ರಯಿಸಲಾಗಿದೆ. ಆದ್ದರಿಂದ ವಿಧಿವಾಕ್ಯವಾದ ಮಾತ್ರದಿಂದ ಲಕ್ಷಣ ಮಾಡಬಾರದೆಂದು ಇದರರ್ಥವಲ್ಲ. ಹೊರತಾಗಿ ಲಕ್ಷಣವನ್ನು ಮಾಡದೆಯೂ ಅರ್ಥೈಸಲು ಬರುವಾಗ ವ್ಯರ್ಥವಾಗಿ ಲಕ್ಷಣವನ್ನು ಆಶ್ರಯಿಸಬಾರದೆಂದು ಶಬರಸ್ವಾಮಿಗಳ ಅರ್ಥವಾಗಿದೆ. ಪ್ರಕೃತದಲ್ಲಿ ವೇದಾಂತ ವಾಕ್ಯಗಳಿಗೆ ಬ್ರಹ್ಮ ತಾತ್ಪರ್ಯವೂ ನಿಶ್ಚಯವಾಗಿದೆ. ತಾತ್ಪರ್ಯಾನುಪಪತ್ತಿ ಎಂಬ ಲಕ್ಷಣ ಬೀಜವೂ ಇರುವುದಿಲ್ಲ. ಆದ್ದರಿಂದ ಪಶ್ಯೇತ್ ಎಂಬುದಕ್ಕೆ ವಿಧಿಯಲ್ಲಿ ತಾತ್ಪರ್ಯವಿಲ್ಲ. ಲಕ್ಷಣದಿಂದ ವಿಧಿಪರತ್ವವನ್ನು ಅಂಗೀಕರಿಸಬಾರದು. ಹೀಗೆ ಬ್ರಹ್ಮ ತಾತ್ಪರ್ಯವೇ ವಿಧಿಶಕ್ತಿಗೆ ಪ್ರತಿಬಂಧಕವಾಗಿದೆ. ಕೇವಲ ಲಿಂಗ್ ಪ್ರತ್ಯಯವು ಶ್ರುತವಾಗಿದೆ ಎಂಬ ಮಾತ್ರದಿಂದ ಎಲ್ಲವೂ ವಿಧಿಯೆನಿಸುವುದಿಲ್ಲ. ಕಿಂತು ವಿಧಿಶಕ್ತಿ ಪ್ರತಿಬಂಧಕವಿಲ್ಲದಿದ್ದಾಗ ಮಾತ್ರ ವಿಧಿತ್ವವನ್ನು ಸ್ವೀಕರಿಸಬೇಕು. ಹಾಗಾಗಿ ಪಶ್ಯೇತ್ ಇತ್ಯಾದಿ ಕಡೆ ಲಿಂಗ್ ಮೊದಲಾದ ವಿಧಿ ಪ್ರತ್ಯಯಗಳಿದ್ದರೂ ಸಹ ಅವುಗಳ ವಿಧಿಶಕ್ತಿಯೂ ಕುಂಠಿತವಾಗಿದೆ. ಏಕೆಂದರೆ ಅವುಗಳಿಗೆ ಬ್ರಹ್ಮನನ್ನು ಬೋಧಿಸುವುದರಲ್ಲಷ್ಟೇ ತಾತ್ಪರ್ಯವಿದೆ.
ಈ ವಿಚಾರದಲ್ಲಿ ಪೂರ್ವಮೀಮಾಂಸೆಯ ದೃಷ್ಟಾಂತವೊಂದನ್ನು ನೋಡಿದರೆ ಸ್ಪಷ್ಟವಾಗುತ್ತದೆ. ಅದನ್ನೇ ಚಂದ್ರಿಕಾಚಾರ್ಯರು ಹೇಳಿದರು. ಅನಯೋರಪಿ ಬ್ರಹ್ಮಪರತಯ ಯದಭಿಕಾರಯೇತ್ ರುದ್ರಾಯ ಆಸ್ಯೇ ಪಶೂನ್ ನಿದದ್ಯಾತಿವತ್ ಲಿಂಗೋ ವಿಧಿಶಕ್ತಿ ಪ್ರತಿಬಂಧಾಚ್ಚ ಎಂಬುದಾಗಿ. ಇಲ್ಲಿ ವಿಷಯವಾಕ್ಯ ಏನು ಈ ಸೂತ್ರಕ್ಕೆ ಅಂತಂದರೆ, ಪೂರ್ವೈಶ್ಚ ತುಲ್ಯಕಾಲತ್ವಾತ್ ಅಂತೇಳಿ ಸೂತ್ರ. ಅಭಿಗಾರ್ಯಾನಭಿಗಾರ್ಯ ಇತಿ ಮೀಮಾಂಸತೆ ಯದಭಿಗಾರಯೇತ್ ರುದ್ರಾಯ ಆಸ್ಯೇ ಪಶೂನ್ ನಿದದ್ಯಾತ್ ಅಥೋ ಖಲು ಆಹುರಭಿಗಾರ್ಯ ಏವ ಅಂಥೇಳಿ. ಅಭಿಕರಣವನ್ನು ಮಾಡಬೇಕೋ ಮಾಡಬಾರದೋ ಎಂದು ಜ್ಞಾನಿಗಳು ವಿಚಾರ ಮಾಡುತ್ತಾರೆ. ಅಭಿಕರಣವನ್ನು ಮಾಡಿದರೆ ರುದ್ರನ ಬಾಯಿಯಲ್ಲಿ ಪಶುಗಳನ್ನು ಇಟ್ಟಂತೆ ಆಗುತ್ತದೆ. ಅಭಿಕರಣವನ್ನು ಮಾಡದಿದ್ದರೆ ರುದ್ರನ ಬಾಯಿಯಲ್ಲಿ ಪಶುಗಳನ್ನು ಇಟ್ಟಂತೆ ಆಗುವುದಿಲ್ಲ. ಆದ್ದರಿಂದ ಅಭಿಕರಣವನ್ನು ಮಾಡಲೇಬೇಕು ಅಂತ ಈ ರೀತಿಯಾಗಿ ಶ್ರುತ್ಯರ್ಥ. ಇಲ್ಲಿ ಸಂಶಯ ಬರ್ತದೆ. ಅಭಿಕರಣವನ್ನು ಮಾಡದಿದ್ದರೆ ದೋಷವಿಲ್ಲ, ಪ್ರಾರಂಭದಲ್ಲಿ ಅಭಿಕರಣ ಮಾಡಿದರೆ ದೋಷವನ್ನು ಹೇಳಿದ್ದರೂ ಸಹ ಕೊನೆಯಲ್ಲಿ ನಿಶ್ಚಯವಾಗಿ ಹೇಳಿದ್ದಾರೆ ಅಭಿಕರಣವನ್ನು ಮಾಡಲೇಬೇಕೆಂಬ ನಿಶ್ಚಯವನ್ನು ಬ್ರಹ್ಮವಾದಿಗಳು ಮಾಡುತ್ತಾರೆ. ಹೀಗೆ ವಿರುದ್ಧವಾದ ಹೇಳಿಕೆಯಿಂದ ಸಂಶಯ ಬರುತ್ತದೆ. ಅಭಿಕರಣವನ್ನು ಮಾಡಲೂಬಹುದು ಬಿಡಲೂಬಹುದು ಎಂದು ವಿಕಲ್ಪವೋ ಅಥವಾ ಅಭಿಕರಣವನ್ನು ಮಾಡಲೇಬೇಕು. ಇಲ್ಲಿ ಪೂರ್ವಪಕ್ಷ ಏನು ಅಂತಂದರೆ, ವಿಕಲ್ಪವೆಂದೇ ಹೇಳಬೇಕು ಹೊರತು ವಿಧಿಯನ್ನಬಾರದು. ಅಥೋ ಖಲು ಆಹುರಭಿಗಾರ್ಯ ಏವ ಎಂಬ ಕೊನೆಯ ಮಾತು ಏವಕಾರದಿಂದ ವಿಕಲ್ಪವನ್ನು ನಿಷೇಧಿಸುತ್ತಾ ಅಭಿಕರಣವನ್ನೇ ವಿಧಿಸುತ್ತದೆ ಎಂದು ತೋರುತ್ತದೆ. ಆದರೆ ಈ ವಾಕ್ಯವು ಕೇವಲ ಅನುವಾದಕವೇ ಹೊರತು ವಿಧಾಯಕವಲ್ಲ. ಇದು ವಿಧಾಯಕವೆಂದಾದಲ್ಲಿ ವಿಕಲ್ಪವೆಂದು ಹೇಳಲು ಬರುತ್ತಿರಲಿಲ್ಲ. ಅಥವಾ ಪ್ರಾರಂಭದಲ್ಲಿರುವ ಅಭಿಗಾರ್ಯ ಎಂಬುದು ಕೃತ್ಯಪ್ರತ್ಯಯದಿಂದ ಕೂಡಿದೆ, ಆದ್ದರಿಂದ ವಿಧೇಯವಾಗಿದೆ. ಅಭಿಗಾರ್ಯ ಏವ ಎಂಬುದು ವಾಕ್ಯಶೇಷ ರೂಪವಾಗಿ ಪ್ರಾರಂಭದಲ್ಲಿ ಹೇಳಿದ್ದನ್ನೇ ಉಪೋದ್ಬಲಿಸುತ್ತದೆ. ವಿಕಲ್ಪದ ಪ್ರಾಪ್ತಿಯನ್ನು ಹೀಗೆ ತಿಳಿಯಬೇಕು. ಅಭಿಗಾರ್ಯಾನಭಿಗಾರ್ಯ ಇತಿ ಮೀಮಾಂಸಂತೆ ಎಂದು ಪ್ರಾರಂಭದಲ್ಲಿ ಹೇಳಿದ ಅಭಿಗಾರ್ಯ ಎಂಬುದು ವಿಧಿಯೇ ಆಗಿದೆ. ಅನಂತರದಲ್ಲಿ ಹೇಳಿದ ನಾಭಿಗಾರ್ಯ ಎಂಬುದು ನಿಷೇಧವೇ ಆಗಿದೆ. ಯದಭಿಗಾರಯೇತ್ ರುದ್ರಾಯ ಆಸ್ಯೇ ಪಶೂನ್ ನಿದದ್ಯಾತ್ ಎಂದು ಅಭಿಗಾರಣವನ್ನು ನಿಂದಿಸಲಾಗಿದೆ. ನಾಭಿಗಾರ್ಯ ಎಂಬುದರಿಂದ ವಿಹಿತವಾದ ಅಭಿಕರಣಾಭಾವದ ಶೇಷವೆಂದು ಹೇಳಬೇಕು. ಹೀಗೆ ಅಭಿಕರಣ ವಿಧಿ ಹಾಗೂ ಅಭಿಕರಣ ನಿಷೇಧ ಇವುಗಳಿಗೆ ಪರಸ್ಪರ ವಿರೋಧ ಬರುತ್ತದೆ. ಈ ವಿರೋಧದ ಪರಿಹಾರಕ್ಕಾಗಿ ವಿಕಲ್ಪವನ್ನು ಅವಶ್ಯ ಆಶ್ರಯಿಸಬೇಕು. ಹೀಗೆ ವಿಕಲ್ಪದಿಂದ ಪ್ರಾಪ್ತವಾದ ಅಭಿಕರಣ ಹಾಗೂ ಅಭಿಕರಣಾಭಾವಗಳಲ್ಲಿ ಯಾವುದಾದರೂ ಒಂದು ಪಕ್ಷವನ್ನು ಆಶ್ರಯಿಸಬೇಕೆಂದು ಬ್ರಹ್ಮವಾದಿಗಳು ವಿಚಾರ ಮಾಡುತ್ತಾರೆ. ಅನುಷ್ಠಾನ ಕಾಲದಲ್ಲಿಯೇ ಈ ವಿಮರ್ಶೆಯು ಪ್ರಸಕ್ತವಾಗುತ್ತದೆ ಹೊರತು ಶಾಬ್ದಬೋಧ ಕಾಲದಲ್ಲಿ ಅಲ್ಲ. ಹೀಗೆ ಪ್ರಸಕ್ತವಾದ ವಿಮರ್ಶೆಯನ್ನೇ ಅಭಿಗಾರ್ಯ ಇತಿ ಮೀಮಾಂಸತೆ ಎಂಬಲ್ಲಿ ಮೀಮಾಂಸಾ ಪದದಿಂದ ಅನುವಾದ ಮಾಡಲಾಗಿದೆ. ಆದ್ದರಿಂದ ವಿಕಲ್ಪವೆಂದೇ ಪೂರ್ವಪಕ್ಷ. ಶಾಖಾಭೇದೇನ ಒಬ್ಬೊಬ್ಬ ಅಧಿಕಾರಿಗಳಿಗೆ ಒಂದೊಂದು ರೀತಿಯಾಗಿ ಭಾವಿಸಬೇಕು. ಯಾವ ರೀತಿಯಾಗಿ ಉದಿತೇ ಜುಹೋತಿ ಅನುದಿತೇ ಜುಹೋತಿ ಎಂಬ ವಿಧಿಯು ಉದಿತ ಹೋಮ ಕೆಲವು ಶಾಖೆಯವರಿಗೆ, ಅನುದಿತ ಹೋಮ ಇನ್ನೂ ಕೆಲವು ಶಾಖೆಯವರಿಗೆ ಎಂದು ವಿಧಿಸುತ್ತದೋ ಅದರಂತೆ ಇಲ್ಲಿಯೂ ತಿಳಿಯಬೇಕು. ಹೀಗೆ ಪೂರ್ವಪಕ್ಷ ಪ್ರಾಪ್ತವಾದರೆ ಸಿದ್ಧಾಂತವನ್ನು ಹೇಳುತ್ತಾರೆ. ಪ್ರಾರಂಭದಲ್ಲಿರುವ ಕೃತ್ಯಪ್ರತ್ಯಯಾಂತವಾದ ಅಭಿಗಾರ್ಯ ಎಂಬುದನ್ನು ವಿಧಿಯೆಂದು ಹೇಳಬೇಕೋ ಅಥವಾ ಕೊನೆಯಲ್ಲಿರುವ ಅಥೋಕಲ್ವಾಹೋ ಇತ್ಯಾದಿಯನ್ನು ವಿಧಿಯೆಂದು ಹೇಳಬೇಕೋ, ಎರಡರಲ್ಲಿ ಯಾವುದೇ ಒಂದನ್ನು ನಿರ್ಣಯಿಸಲು ವಿನಿಗಮಕವಿಲ್ಲ. ಹೀಗಿರುವಾಗ ಕೊನೆಯಲ್ಲಿರುವ ಅಥೋಕಲ್ವಾಹು ಎಂಬುದನ್ನೇ ವಿಧಿಯೆಂದು ಹೇಗೆ ಸಿದ್ಧಾಂತ ಮಾಡುತ್ತಿದ್ದೀರಿ? ಅದಕ್ಕೆ ಉತ್ತರ ಕೊಡ್ತಾರೆ. ಪ್ರಾರಂಭದ ವಾಕ್ಯವು ಮೀಮಾಂಸಾ ಪದದಿಂದ ಅವರುದ್ಧವಾಗಿದೆ. ಇತಿ ಮೀಮಾಂಸಂತೆ ಎಂದು ಸ್ಪಷ್ಟವಾಗಿ ಇರುವುದರಿಂದ ಈ ವಾಕ್ಯವು ವಿಧಾಯಕವಲ್ಲ ಹೊರತು ವಿಚಾರ ಮಾಡುತ್ತಾರೆ ಎಂದು ವಿಚಾರದ ವಿಷಯದಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ. ಕೊನೆಯಲ್ಲಿರುವ ಅಥೋಕಲ್ವಾಹು ಎಂಬ ಅಧಿಕರಣವನ್ನು ಮಾಡಲೇಬೇಕೆನ್ನುವ ಮಾತು ವಿಧಿಯಾಗಿದೆ. ಪ್ರಾರಂಭದಲ್ಲಿ ಹೇಳುವುದು ಅದರ ಅರ್ಥವಾದವಾಗಿದೆ. ಆದ್ದರಿಂದ ಅಭಿಗಾರವನ್ನು ಮಾಡಲೂಬಹುದು ಮಾಡದಿರಲೂಬಹುದು ಎಂಬ ವಿಕಲ್ಪಕ್ಕೆ ಅವಕಾಶವೇ ಇಲ್ಲ. ಎಲ್ಲರೂ ಸಹ ಅಭಿಗಾರವನ್ನು ಮಾಡಲೇಬೇಕು. ಇದರ ಮೇಲೆ ಪ್ರಶ್ನೆ ಬರ್ತದೆ. ಅಭಿಗಾರವು ನಿತ್ಯವಿಧಿ ಎಂದು ಹೇಳಿದಿರಿ, ಆದರೆ ಯದಭಿಗಾರಯೇತ್ ಇತ್ಯಾದಿಯಾಗಿ ಅಭಿಗಾರವನ್ನು ಮಾಡಿದರೆ ರುದ್ರನ ಬಾಯಿಯಲ್ಲಿ ಪಶುಗಳನ್ನಿಟ್ಟಂತಾಗುವುದು ಎಂದು ನಿಂದನೆಯು ಕೇಳುತ್ತಿದೆ. ಆದ್ದರಿಂದ ನಿತ್ಯವಿಧಿ ಎಂದು ಹೇಗೆ ಹೇಳುತ್ತೀರಿ? ಅದಕ್ಕೆ ಉತ್ತರ, ಯದಭಿಗಾರಯೇತ್ ಎಂಬುದಲ್ಲಿ ವಾಕ್ಯಕ್ಕೆ ನಿಂದನೆ ಮಾಡುತ್ತಿಲ್ಲ, ಹೊರತಾಗಿ ನಿಂದಾರೂಪವಾದ ಅರ್ಥವಾದವಾಗಿದೆ. ಅರ್ಥವಾದವು ಸ್ತುತಿನಿಂದ ಇತ್ಯಾದಿ ಬಹುವಿಧವಾಗಿದೆ. ಪ್ರಕೃತ ಈ ವಾಕ್ಯವು ನಿಂದಾರೂಪವಾಗಿದೆ. ಅಭಿಗಾರವನ್ನು ಮಾಡಿದರೆ ರುದ್ರನ ಬಾಯಿಯಲ್ಲಿ ಪಶುಗಳನ್ನು ಇಟ್ಟಂತಾಗುತ್ತದೆ, ಅಂದರೆ ಸರ್ವನಾಶವಾಗುತ್ತದೆ. ಆದರೂ ಸಹ
ಇದನ್ನು ಗಣನೆ ಮಾಡಬಾರದು. ಈ ದೋಷವನ್ನು ಲೆಕ್ಕಿಸದೆ ಅಧಿಕಾರವನ್ನು ಮಾಡಿದರೆ ಬಹಳವಾದ ಫಲವೂ ಲಭಿಸುತ್ತದೆ. ಇದರಿಂದ ಹೆಚ್ಚಿನ ಪ್ರಾಶಸ್ತ್ಯವನ್ನೇ ತಿಳಿಸಿದಂತಾಗುತ್ತದೆ. ಅದರ ಮೇಲೆ ಪ್ರಶ್ನೆ ಬರ್ತದೆ, ಯದಭಿಕಾರ ಏತೆಂಬಲ್ಲಿ ವಿಧಿಬೋಧಕವಾದ ಲಿಂಗ್ ಪ್ರತ್ಯಯವಿದೆ, ಆದ್ದರಿಂದ ಇದನ್ನು ವಿಧಾಯಕವೆಂದು ಹೇಳಬೇಕು, ಅರ್ಥವಾದವೆಂದು ಹೇಗೆ ಹೇಳುತ್ತೀರಿ? ಉತ್ತರ, ಹಿಂದೆ ಹೇಳಿದಂತೆ ಯದವಿಕಾರ ಏತ್ ಎಂಬುದಕ್ಕೆ ಪ್ರಾಶಸ್ತ್ಯದಲ್ಲಿ ತಾತ್ಪರ್ಯವಿದೆ, ವಿಧಿಯಲ್ಲಿ ತಾತ್ಪರ್ಯವಿಲ್ಲ. ಆದ್ದರಿಂದ ಅದರ ವಿಧಿಶಕ್ತಿಯು ಕುಂಠಿತವಾಗಿದೆ, ಆದ್ದರಿಂದ ವಿಧಿಯಾಗಲು ಸಾಧ್ಯವಿಲ್ಲ. ಹೀಗೆ ದೃಷ್ಟಾಂತವನ್ನು ಕೊಟ್ಟು ದಾಷ್ಟಾಂತಿಕದಲ್ಲಿ ಸಮನ್ವಯ ಮಾಡುತ್ತಾರೆ. ಹಾಗೆಯೇ ಆತ್ಮನ್ಯೇವಾತ್ಮಾನಂ ಪಶ್ಯೆ ತದ್ವಿಜಿಜ್ಞಾಸಸ್ವ ಇವೇ ಮೊದಲಾದ ಸ್ಥಳದಲ್ಲಿ ಲಿಂಗಾದಿ ಪ್ರತ್ಯಯಗಳಿವೆ. ಆದರೆ ಇವು ವಿಧಿಗಳಲ್ಲ, ಬ್ರಹ್ಮ ಪ್ರಕರಣದಲ್ಲಿ ಬಂದಿರುವುದರಿಂದ ಬ್ರಹ್ಮನಲ್ಲೇ ತಾತ್ಪರ್ಯವುಳ್ಳವುಗಳಾಗಿವೆ ಹೊರತು ವಿಚಾರ ವಿಧಿಯಲ್ಲಿ ತಾತ್ಪರ್ಯವುಳ್ಳವುಗಳಾಗಿಲ್ಲ. ಬ್ರಹ್ಮನಲ್ಲೇ ತಾತ್ಪರ್ಯವಿರುವುದರಿಂದ ಇವುಗಳ ವಿಧಿಶಕ್ತಿಯೂ ಕುಂಠಿತವಾಗಿದೆ. ಆದ್ದರಿಂದ ಬ್ರಹ್ಮ ವಿಚಾರವು ಅನಾವಶ್ಯಕ, ಶಾಸ್ತ್ರಾರಂಭವೂ ಅನಾವಶ್ಯಕವಾಗಿದೆ.